ಅಲ್ಲ, ವಿಜಯ್ ಅವರ ಕ್ರಿಶ್ಚಿಯನ್ ಮಿಷನರಿ ಸಮ್ಮತಿ ಏನ್ ಸಂದೇಶ ಕೊಡ್ತಾ ಇದೆ? ಅಟ್ಲೀಸ್ಟ್ ಪ್ರತಿರೋಧ ವ್ಯಕ್ತಪಡಿಸಬಹುದಾಗಿತ್ತಲ್ಲ ವಿಜಯ್, ಏನು ಮಾತಾಡ್ಲಿಲ್ವಲ್ಲ ಅಂತ. ಅವ್ರು ವಿಜಯ್ ಅವರು ಪ್ರಮಾಣ ವಚನ ಮಾಡಿರೋದು, ನಾನು ಸೆಕ್ಯುಲರ್ಗೂ ಸರ್ವರಿಗೂ ಮರ್ಯಾದೆ ಕೊಡ್ತೀನಿ, ಸರ್ವಧರ್ಮಕ್ಕೂ ಮರ್ಯಾದೆ ಕೊಡ್ತೀನಿ ಅಂತಾನೆ ಪ್ರಮಾಣ ವಚನ ಮಾಡಿರೋದು. ಆದರೆ ಅವ್ರ ಎಂಟೈರ್ ಎಲೆಕ್ಷನ್ ಕ್ಯಾಂಪೇನ್ ಏನು 2,000 ಕೋಟಿ ಇದೆ, ಅದು ರೋಮಿನ ಒಂದು ಧರ್ಮದ ಆಧಾರಿತವಾಗಿ ಬಂದಿರತಕ್ಕಂಥದ್ದು. ವಿಜಯ್ನ ಫೈನಾನ್ಸ್, ಈ ಎಂಟೈರ್ ಎಲೆಕ್ಷನ್ ಫೈನಾನ್ಸ್ ಮಾಡಿರೋದು ಒಬ್ಬ ಲಾಟ್ರಿ ಕಿಂಗಿನ ಎಕ್ಸ್ಪರ್ಟ್. ಆತ ಹಾರ್ಡ್ ಕೋರ್ ಮಿಷನರಿ ವರ್ಕರ್. ತಮಿಳ್ನಾಡಲ್ಲಿ ಹೆಚ್ಚಾಗಿ ಕನ್ವರ್ಷನ್ ಬಗ್ಗೆ ನಡೀತಾನೆ ಇದೆ. ಯಾಕೆ ಅಂದರೆ ಅಲ್ಲಿ ನಾವೆಲ್ಲ ಲಿಬ್ರಲ್ಲು, ನಾವೆಲ್ಲ ತುಂಬ ಮಾಡ್ರನ್ನು ಅಂತ ಹೇಳಿ ಒಂದು ಲೆಫ್ಟ್ ಐಡಿಯಾಲಜಿಯ ಥಾಟ್ ಪ್ರಾಸೆಸನ್ನು ಎಜುಕೇಷನ್ ಸಿಸ್ಟಮಲ್ಲಿ ಫೀಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ತುಂಬ ವರ್ಷಗಳಿಂದ, 60 ವರ್ಷಗಳಿಂದ. ಅವರು ಎಂಥ ಕಟ್ಟುನಿಟ್ಟಿನ ಸಾಂಸ್ಕೃತವಾದ ಬ್ರಾಹ್ಮಣನಾಗಲೇ DMK ಓಟ್ ಹಾಕ್ತಾರೆ. ಹೆಂಗದು? ಅದು ಎಜುಕೇಷನ್, ನಿಮಗೆ ಕೊಟ್ಟಿರ್ತಕ್ಕಂಥ ಎಜುಕೇಷನ್. ಎಸ್ಪೆಷಲಿ ಬದಲಾವಣೆ ಸಾಧ್ಯನೇ ಇಲ್ವಾ? ಸಾಧ್ಯ ಇಲ್ಲ. ನೀವು ಈಗಿನ ಜನ್ರೇಷನ್ಗೆ ನೀವೇನಾದರೂ ಜನ್ಸಿಗೆ ಪಾಠವನ್ನು ರಾಮಾಯಣ, ಮಹಾಭಾರತ, ಹಿಂದೂ, ಸನಾತನ, ಕೆಟ್ಟದು, ರೈಟು, ರಾಂಗು ಹೇಳ್ಕೊಂಡು ಬಂದರೆ ಒಂದು ಚಾನ್ಸ್ ಇದೆ. ಬಟ್ ದಿ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನನ್ನು ಅಥವಾ ಪೆರಿಯಾರ್ ಸಿಸ್ಟಮ್ ಅಥವಾ ದ್ರಾವಿಡಿಯನ್ ಸಿಸ್ಟಮನ್ನು ಹೆಚ್ಚಾಗಿ ಹಿಂದೂಗಳನ್ನು, ಬ್ರಾಹ್ಮಣರು ಇಸ್ ಟು ಹಿಂದೂಯಿಸಮ್ ಅಂತ ಪೋಟ್ರೆ ಮಾಡಿಬಿಟ್ಟಿದ್ದಾರೆ. ಬ್ರಾಹ್ಮಣರು ಈಸ್ ನಾಟ್ ಹಿಂದೂಯಿಸಮ್. ಬ್ರಾಹ್ಮಣರು ಹಿಂದೂ ಅಲ್ಲಿ ಇರ್ತಕ್ಕಂಥದ್ದು ಕೇವಲ 3% ಮಾತ್ರ.